ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಬಿಗ್ ಬ್ರೇಕಿಂಗ್ ಅಂತಲೇ ಹೇಳ್ಬೋದು. ಕಲರ್ಸ್ ಕನ್ನಡದಿಂದ ಬಂದಿರುವಂಥ ಮಾಹಿತಿ ಪ್ರಕಾರ 19.4 TVR ಬಂದಿದೆ. ಸೊ ಕಲರ್ಸ್ ಕನ್ನಡ ಪ್ರಕಾರ ಇದು ಫೈನಲ್ ಒಂದು ವೀಕೆಂಡಿಗೆ ಬಂದಿರೋ ಫಸ್ಟ್ ಟೈಮ್, ಇದುವರೆಗಿನ ಬಿಗ್ ಬಾಸಿನಲ್ಲೇ ಫಸ್ಟ್ ಟೈಮ್ ಅಷ್ಟೊಂದು TVR ಬಂದಿದೆ ಅಂತ. ಸೊ ಇದಕ್ಕೆ ಕಾರಣ ನಮ್ಮ ಕಲರ್ಸ್ ಕನ್ನಡದವರು ನಮ್ಮ ಇವರಿಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಹಾಗೂ ಕಿಚ್ಚ ಸುದೀಪ್ ಅವರಿಗೆ ಥ್ಯಾಂಕ್ ಯು ಅಂತ ಒಂದು ಮೆಸೇಜ್, ಒಂದು ಪೋಸ್ಟ್ ಹಾಕಿದ್ದಾರೆ. ಬಟ್ ಇಲ್ಲಿ ಡಾಗ್ ಸತೀಶ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನನ್ನಿಂದನೇ ಅಂತಹ ಅಷ್ಟೊಂದು TVR ಬಂದಿದೆ. ಕಾರಣ ಏನಂದರೆ ನಾನು ಫೈನಲಲ್ಲಿ ಇದ್ದ ಕಾರಣ ಅಷ್ಟೊಂದು TVR ಬಂದಿದೆ, ಇಲ್ಲದಿದ್ದರೆ ಕಲರ್ಸ್ ಕನ್ನಡಕ್ಕೆ ಅಷ್ಟೊಂದು TVR ಬರಲಿಕ್ಕೆ ಚಾನ್ಸೇ ಇಲ್ಲ ಅಂತ. ಸೊ ಗೊತ್ತಿಲ್ಲ ನನಗೆ, ನನ್ನ ಪ್ರಕಾರ ಡಾಗ್ ಸತೀಶ್ ಅವರು ಹೇಳ್ತಾ ಇರೋದು ನಿಜಾನೇ ಅಂತ ಅನಿಸ್ತಾ ಇದೆ. ಯಾಕಂದರೆ ಅಷ್ಟು TVR ಬರಲಿಕ್ಕೆ ಕಾರಣ ಡಾಗ್ ಸತೀಶ್ ಅವರೇ. ಯಾಕಂದರೆ ಮೇ ಬಿ ಇವರು 150 ದೇಶಗಳಲ್ಲಿ 200,000 ವೀಡಿಯೋಗಳನ್ನು, ಅಂದರೆ ನ್ಯೂಸ್ ಚಾನಲಲ್ಲಿ ಇವರ ಒಂದು ವೀಡಿಯೋಗಳನ್ನು ಹರಿಯಬಿಟ್ಟು ಇವರು ಮೇ ಬಿ 2,000 ಅಲ್ಲ, ಸಾರಿ, ಒಂದು 20,000 ವೀಡಿಯೋ ಬಂದಿದೆ ಅಂತ ಇವ್ರದ್ದು. ಸೊ ನಾನು ನೋಡಿಲ್ಲ, ನಾನು ಇವಾಗ ಬಿಗ್ ಬಾಸ್ ಬಂದ ಮೇಲೆ ಇವರಿಬ್ಬರು ವೀಡಿಯೋನ ನೋಡ್ತಾ ಇದ್ದಾನೆ. ಸೊ ಉಳಿದಂತೆ ಕಲರ್ಸ್ ಕನ್ನಡದವರು ಇವಾಗ ಮೇ ಬಿ ಧ್ರುವಂತ್ ಅವರ ಕಿಚ್ಚನ ಚಪ್ಪಾಳೆ, ಈ ಕಿಚ್ಚನ ಚಪ್ಪಾಳೆ ಸೀಸನ್ ಚಪ್ಪಾಳೆ ತೆಗೆದು ವಾರದ ಚಪ್ಪಾಳೆ ಹಾಕಿದ ಹಾಗೆ ಇವಾಗ TVR ಕೂಡ ನಮ್ಮ ಡಾಗ್ ಸತೀಶ್ ಅವರಿಗೆ ಕ್ರೆಡಿಟ್ ಕೊಡೋದನ್ನು ಮರೆತುಬಿಟ್ರು ಅಂತ ಅನಿಸ್ತಾ ಇದೆ. ಸೊ ಇನ್ನು ಉಳಿದಂತೆ ಬಿಗ್ ಬಾಸ್ ಬ್ರೇಕಿಂಗ್ ನ್ಯೂಸ್ ಏನು ಅಂದರೆ, ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆಲ್ರೆಡಿ ನೀವು ನನ್ನ ಒಂದು ಪೋಸ್ಟನ್ನು ನೋಡಿರ್ಬೋದು. ಇನ್ನೊಂದು ಕಡೆ ನಮ್ಮ ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ದಾರೆ, ಅವರಿಗೆ ಹೈಯೆಸ್ಟ್ ವೋಟ್ ಬಂದಿರೋ ಕಾರಣಕ್ಕೆ ಫೈನಲಲ್ಲಿ ಒಂದು ಅಷ್ಟೊಂದು TVR ಬರೋಕ್ಕೆ ಕಾರಣ ಅಂತ. ಸೊ ಇಲ್ಲಿ ಏನು ಗೊತ್ತಾ, ಕನ್ಫ್ಯೂಷನ್ ಏನು ಗೊತ್ತಾ, ಅಷ್ಟೊಂದು ಹೈಯೆಸ್ಟ್ TVR ಬರೋಕ್ಕೆ ಕಾರಣ ಅಶ್ವಿನಿ ಗೌಡರವರ ಅಥವಾ ಡಾಗ್ ಸತೀಶ್ ಅವರ ಅಥವಾ ಗಿಲ್ಲಿಯವರ, ಕಿಚ್ಚ ಸುದೀಪ್ ಅವರ ಅನ್ನೋ ಒಂದು ಕ್ವಶನ್ನು. ಸೊ ಇನ್ನು ಉಳಿದಂತೆ ನೀವೇ ಹೇಳಬೇಕು, ನೋಡಿದ ಕರ್ನಾಟಕದ ಜನನೇ ಹೇಳಬೇಕು ಯಾರಿಂದ TVR ಬಂದಿದೆ ಅಂತ. ಸೊ ಗೊತ್ತಿಲ್ಲ, ನನಗಂತೂ 100% ಗೊತ್ತಿಲ್ಲ.